ಈ ಅನ್ನಕ್ಕೆ ಹಾಕಿರುವ ಹುಳಿ ಮಂಗಳೂರಿನ ಒಂದು ಸ್ಪೆಷಲ್ ಹುಳಿ. ಸಿಹಿ ಖಾರ ಹುಳಿ ಮಿಕ್ಸ್ ಆಗಿರುವಂಥದ್ದು ವಿಶೇಷದ ಅಡುಗೆಯಲ್ಲಿ ಮಾಡುವಂಥ ಎಳ್ಳುಗಾಯಿ. ಇದು ಹೇಗೆ ಮಾಡೋದಂತ ತೋರಿಸ್ತೇನೆ ಬನ್ನಿ. ಮಾವಿನಕಾಯಿನ ಹೀಗೆ ಸಣ್ಣದಾಗಿ ಹಚ್ಚಿಟ್ಕೊಳ್ಬೇಕು. 2 ಟೇಬಲ್ ಸ್ಪೂನ್ ಎಳ್ಳನ್ನು ಸಪರೇಟಾಗಿ ಎಣ್ಣೆಯನ್ನು ಹಾಕದೆ ಡ್ರೈ ಆಗಿ ರೋಸ್ಟ್ ಮಾಡಬೇಕು. ಚಟಪಟ ಅಂತ ಹೇಳಬೇಕು. ನೋಡಿ ಈಗ ಚಟಪಟ ಅಂತಂತದೆ, ಇಷ್ಟರವರೆಗೆ ಹುರಿಬೇಕು. ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಬೇಕು. ಮತ್ತು ಒಂದು ಪುನಃ ಬಾಣಲೆಯಲ್ಲಿ ಮೆಣಸು, ಉದ್ದಿನಬೇಳೆ 1 ಟೇಬಲ್ ಸ್ಪೂನ್ ಸಾಕು. ಸ್ವಲ್ಪ ಎಣ್ಣೆ ಹಾಕಿ ಅದು ಉದ್ದಿನಬೇಳೆ ಸ್ವಲ್ಪ ಕೆಂಪಾಗುವವರೆಗೆ ಹುರಿಬೇಕು. ಅದು ಇನ್ನು ಜಾಸ್ತಿ ಕೆಂಪಾಗುತ್ತೆ ಅಂತ ತೆಂಗಿನಕಾಯಿ ಹಾಕಿ ಹುರಿದು ಬಿಟ್ಟರೆ ಇನ್ನು ಹೆಚ್ಚು ಕೆಂಪಾಗೋದಿಲ್ಲ. ಒಂದು ಪಾತ್ರದಲ್ಲಿ ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕಿಡಬೇಕು. ಅದಕ್ಕೆ ಉಪ್ಪು, ಬೆಲ್ಲ ಮತ್ತು ಹುಣಸೆಹಣ್ಣು, ಸ್ವಲ್ಪ ಅರಿಶಿನ ಪುಡಿ ಇದಿಷ್ಟು ಹಾಕಿ ಸರಿ ಕುದಿಬೇಕು. ಹುಳಿ ವಾಸನೆ ಹೋಗಬೇಕು. ಅದಕ್ಕೆ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಕುದಿಸ್ಬೇಕು. ಈಗ ಒಂದು ಮಿಕ್ಸಿಯಲ್ಲಿ ನಾವು ಹುರಿದಂಥ ಮಸಾಲೆ ಎಲ್ಲವನ್ನು ಒಟ್ಟಿಗೆ ಹಾಕಿಕೊಂಡು ಇನ್ನೂ ಸ್ವಲ್ಪ ಹೆಚ್ಚಿಗೆ ಕಾಯಿ ಬೇಕಾಗ್ತದೆ. ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸಿಯಲ್ಲಿ ಸಣ್ಣಾಗಿ ರುಬ್ಬಿಕೊಳ್ಬೇಕು. ಈಗ ನೋಡಿ ಪಾತ್ರದಲ್ಲಿ ಅದು ಕುದೀತಾ ಉಂಟು, ನೀರು ಕಮ್ಮಿ ಉಂಟು. ಇನ್ನೂ ಸ್ವಲ್ಪ ನೀರು ಜಾಸ್ತಿ ಹಾಕಿ ಮಾವಿನಕಾಯಿನ ಹಾಕಿ ಅದು ಕುದಿಸ್ಬೇಕು. 1 ನಿಮಿಷ 2 ನಿಮಿಷ ಕುದಿಸಿದ್ರೆ ಸಾಕು. ಮುಚ್ಚಳ ಮುಚ್ಚಿ ಕುದಿಸ್ಬೇಕು. ಈಗ ಅರ್ಧ ಮಸಾಲೆ ನೋಡಿ ಎಷ್ಟು ಸಣ್ಣದಾಗಿ ಅರ್ದಿದ್ದೇನೆ ಅಂತ. ಅದೇ ಥರ ಅದನ್ನು ಒಂದು ಪಾತ್ರಕ್ಕೆ ಅದನ್ನು ಬರ್ಮಾಡ್ಕೊಂಡು ಈಗ ನೋಡಿ ಮಾವಿನಕಾಯಿ ಕುದ್ದು ಬೆಂದಿದೆಲ್ಲ. ಈಗ ಮಸಾಲೆನ ಅದರೊಟ್ಟಿಗೆ ಹಾಕಿ ಸ್ವಲ್ಪ ನೀರು ಸಹ ಅದರೊಟ್ಟಿಗೆ ಹಾಕಿ ತೊಳಸಿ ಆಮೇಲೆ ಹುಳಿಗೆ ಹಾಕಿಬಿಡಿ. ಈಗ ಅದನ್ನು ಸರಿಯಾಗಿ ಮಗ್ಚಿ ನೋಡಿ. ಈಗ ದಪ್ಪ ಆಯಿತಾ ನೀರು ಆಯ್ತಾ ಅಂತ. ಈಗ ಅನ್ನ ಕಲಿಸ್ಲಿಕ್ಕೆ ಸರಿಯಾದ ನೀರಿದೆ. ಆದರೆ ಸ್ವಲ್ಪ ಅದು ಸಿಹಿ ಇರಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲವೂ ಹಾಕಬೇಕು. ಅದು ಉಪ್ಪು ಕಮ್ಮಿ ಇದೆ ಅಂತ ಅನಿಸುತ್ತೆ, ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೇನೆ. ಈಗ ನೋಡಿ ಮಗ್ಚಿ ಅದನ್ನು ಒಂದು ಕುದಿ ಬರೆಸಿ ನೋಡಿದರೆ ಆಯಿತು. ಈಗ ಸ್ವಲ್ಪ ಉಪ್ಪು ಸರಿ ಉಂಟಾ ಅಂತ ನೋಡ್ಬೋದು. ಈಗ ಸರಿಯಾಗಿದೆ. ಇದಕ್ಕೇನು ಒಂದು ಒಳ್ಳೆಯದು ಒಂದು ಒಗ್ಗರಣೆ ಕೊಟ್ಟುಬಿಟ್ರೆ ಸರಿ ಇರ್ತದೆ. ಬೇಕಂದರೆ ಹಿಂಗಿನ ಒಗ್ಗರಣೆ ಸಹ ಕೊಡ್ಬೋದು. ಆದರೆ ಮಾವಿನಕಾಯಿ ಪರಿಮಳ ಇರ್ತದಲ್ಲ, ಹಿಂಗಿನ ಒಗ್ಗರಣೆದು ಅವಶ್ಯಕತೆ ಇರುವುದಿಲ್ಲ. ಈಗ ನೋಡಿ ಅನ್ನಕ್ಕೆ ಕಲಿಸ್ಲಿಕ್ಕೆ ಭಾಳ ರುಚಿಯಾದದು ಹುಳಿ ಖಾರ ಸಿಹಿ ಇರುವಂಥ ಒಂದು ಪದಾರ್ಥ ರೆಡಿ ಆಯಿತು. ಇದಕ್ಕೆ ನಾವು ಎಳ್ಳುಗಾಯಿ ಅಂತ ಹೇಳ್ತೇವೆ. ಭಾಳ ಫೇಮಸ್. ವಿಶೇಷದ ಅಡುಗೆಯಲ್ಲಿ ಬಳಸ್ತಾರೆ. ಮಾವಿನಕಾಯಿ, ಅನಾನಸು ಹೀಗೆಲ್ಲ ಬೇರೆ ಬೇರೆ ರೀತಿಯಲ್ಲಿ ನಾವು ಮಾಡ್ತೇವೆ. ನೀವು ಮಾಡಿ ನೋಡಿ, ರುಚಿಯಾಗಿರ್ತದೆ. ತಿಂದು ನೋಡಿ ಅದು ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನೆಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.